ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಯ ಪವಾಡದ ಬಗ್ಗೆ ಕೇಳಿದ್ದೀರಾ? ಈ ತಿಪ್ಪೇರುದ್ರ ಸ್ವಾಮಿಯನ್ನು ಬೇಡಿಕೊಂಡರೆ ಬೇಡಿಕೆ ಈಡೇರುತ್ತದಂತೆ. ಅದಕ್ಕಾಗಿ ದೂರದೂರುಗಳಿಂದಲೂ ಭಕ್ತರು ಈ ಗುರುವಿನ ದರ್ಶನ ಪಡೆಯಲು ಬರುತ್ತಾರೆ. ಈ ಮಹಿಮಾನ್ವಿತ ತಾಣ ಬಗ್ಗೆ ನಾವು ತಿಳಿಯೋಣ. ಪವಾಡ ಪುರುಷ ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನವು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹಳ್ಳಿಯಲ್ಲಿದೆ. 15ನೇ ಶತಮಾನದಲ್ಲಿ ಪವಾಡವನ್ನು ತೋರಿಸಿದ ಪವಾಡ ಪುರುಷನೇ ತಿಪ್ಪೇರುದ್ರ ಸ್ವಾಮಿ. ಜನರ ಬೇಡಿಕೆಗಳನ್ನು ಈಡೇರಿಸಿದರು, ಊರಿಗೆ ಕೆರೆಯನ್ನು ನಿರ್ಮಿಸಿದರು, ಬೇಡಿದ ವರವನ್ನು ಕರುಣಿಸಿದ ಮಹಾತ್ಮ. ಹಾಗಾಗಿ ಜನರು ಇವರನ್ನು ಆರಾಧಿಸುತ್ತಾರೆ. ತಿಪ್ಪೇರುದ್ರ ಸ್ವಾಮಿ ಕಲ್ಯಾಣದಿಂದ ಬಂದವರು ಎನ್ನಲಾಗುತ್ತದೆ. ಆಗ ನಾಯಕನಹಟ್ಟಿ ಕುಗ್ರಾಮವಾಗಿತ್ತು. ಸ್ವಾಮಿಗಳು ಇಲ್ಲಿಗೆ ಬಂದದ್ದೇ ಗ್ರಾಮ ಅಭಿವೃದ್ಧಿಯಾಯಿತು. ಅನೇಕ ಪವಾಡಗಳನ್ನು ಸೃಷ್ಟಿಸಿ ಜನರ ಮನ ಗೆದ್ದಿದ್ದಾರೆ. 2 ಆರಾಧನಾ ಸ್ಥಳಗಳಿವೆ. ಅವುಗಳನ್ನು ಒಳಮಟ್ಟ ಹಾಗೂ ಹೊರಮಟ್ಟ ಎನ್ನುತ್ತಾರೆ. ಒಳಮಟ್ಟದಲ್ಲಿ ತಿಪ್ಪೇರುದ್ರ ಸ್ವಾಮಿ ವಾಸವಾಗಿದ್ದ ಸ್ಥಳವಂತೆ. ಒಳಮಟ್ಟದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದರು. ಹಾಗಾಗಿ ಇಲ್ಲಿ ಬಹಳಷ್ಟು ಕಲ್ಲಿನ ಮಂಟಪಗಳನ್ನು ಕಾಣಬಹುದು. ಅಷ್ಟದಿಕ್ಪಾಲಕರ ಮಂಟಪವಿದೆ. ಅಲ್ಲಿ ನಿಂತು ಬೇಡಿದರೆ ಕಮಲದ ಮಂಟಪದ ಕೆಳಗೆ ಎಲ್ಲ ಉತ್ಸವಗಳು ನಡೆಯುತ್ತವೆ. 4 ಕಲ್ಲಿನ ಮಂಟಪದ ಕೆಳಗೆ ಭುವನೇಶ್ವರಿ ಮಂಟಪ, ಗಿರಿಜಾ ಕಲ್ಯಾಣವನ್ನೆಲ್ಲ ಈ ಕಮಲದ ಮಂಟಪದಲ್ಲಿ ಕೆತ್ತಲಾಗಿದೆ. ಗರ್ಭಿಣಿಯರು ಹೆರಿಗೆ ಸುಸೂತ್ರವಾಗಲಿ ಎಂದು ಕಲ್ಲಿನ ಕಂಬದಲ್ಲಿರುವ ನವನಾರಿ ತುಂಗ ವಿಗ್ರಹಕ್ಕೆ ಮನೆಯ ಯಜಮಾನಿ 4 ಬಗೆಯ ಎಣ್ಣೆಯನ್ನು ಹಚ್ಚಿ ಸ್ವಾಮಿಗಳ ದರ್ಶನ ಮಾಡಿ ಬರುತ್ತಿದ್ದರಂತೆ. ಅಷ್ಟರಲ್ಲಿ ಆ ವಿಗ್ರಹದಿಂದ ಎಣ್ಣೆ ಹರಿದು ಕೆಳಕ್ಕೆ ಬೀಳುತ್ತದಂತೆ. ಆ ಎಣ್ಣೆಯನ್ನು ಸಂಗ್ರಹಿಸಿ ಯಜಮಾನಿ ಮನೆಗೆ ಹೋಗಿ ದೀಪ ಬೆಳಗಿಸುತ್ತಿದ್ದರಂತೆ. ಹಾಗೆಯೇ ಇಲ್ಲಿ ಪಂಚನಾರಿ ತುರುಗ ಎನ್ನುವ ಇನ್ನೊಂದು ಕಂಬದ ವಿಗ್ರಹವಿದೆ. ಇದು ಹದಿಹರೆಯದ ಮಕ್ಕಳು ಮನೆ ಬಿಟ್ಟು ಹೋಗಿದ್ದರೆ ಅವರು ಮನೆಗೆ ಮರಳಿ ಬರಲಿ ಎಂದು ಮನೆಯ ಯಜಮಾನ 4 ಬಗೆಯ ಎಣ್ಣೆಯನ್ನು ಈ ವಿಗ್ರಹಕ್ಕೆ ಹಚ್ಚಿ ಬೇಡಿಕೊಳ್ಳುತ್ತಿದ್ದರಂತೆ. ಒಂದೊಂದು ವಿಗ್ರಹಕ್ಕೆ ಅದರದ್ದೇ ಆದ ಶಕ್ತಿ ಇದೆ. ಇಲ್ಲಿ ತಿಪ್ಪೇ ಸ್ವಾಮಿಯ ಶಯನಗೃಹವಿದೆ. ಮಕ್ಕಳಿಲ್ಲದ ದಂಪತಿಗಳು ಸಂತಾನ ಫಲಕ್ಕಾಗಿ ಈ ಸ್ವಾಮಿಯನ್ನು ಬೇಡಿಕೊಳ್ಳುತ್ತಾರೆ. ಚರ್ಮರೋಗ ನಿವಾರಣೆಗೂ ಈ ಸ್ವಾಮಿಯನ್ನು ಬೇಡಿಕೊಳ್ಳುತ್ತಾರೆ ಜನರು ತಮ್ಮ ಬೇಡಿಕೆಯ ಈಡೇರಿಕೆಗೆ ಇಲ್ಲಿಗೆ ಆಗಮಿಸುತ್ತಾರೆ. ಒಳಮಠದಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತದೆ. ಜೊತೆಗೆ ಪ್ರತಿ ಸೋಮವಾರ ವಿಶೇಷ ಪೂಜೆ ನಡೆಯುತ್ತದೆ. ಬೆಳಗ್ಗೆ 8 ಗಂಟೆಯಿಂದಲೇ ರುದ್ರಾಭಿಷೇಕ ನಡೆಯುತ್ತದೆ. ಅಡ್ಡಪಲಕ್ಕಿ ಉತ್ಸವ ನಡೆಯುತ್ತದೆ. ರುದ್ರಾಭಿಷೇಕ, ಮಂಗಳಾರತಿ, ವಾದ್ಯನಾದ ನಿತ್ಯ ಪೂಜೆ ನಡೆಯುತ್ತದೆ. ಸೋಮವಾರ ನಡೆಯುವ ಪೂಜೆಯಲ್ಲಿ ಭಾಗವಹಿಸಲು ದೂರದ ಊರುಗಳಿಂದಲೂ ಭಕ್ತರು ಆಗಮಿಸುತ್ತಾರೆ. ತಿಪ್ಪೇರುದ್ರ ಸ್ವಾಮಿ ಜೀವಂತ ಸಮಾಧಿಯಾದ ಸ್ಥಳವೇ ಹೊರಮಠ. ಇದು ಸ್ವಾಮಿಯು ಯೋಗ ನಿದ್ರೆಯಲ್ಲಿರುವ ಮಠ. ಇಲ್ಲಿ ತಿಪ್ಪೇರುದ್ರ ಸ್ವಾಮಿಯ ಗದ್ದುಗೆ ಇದೆ. ಪ್ರತಿ ವರ್ಷ ಫಾಲ್ಗುಣ ಮಾಸ ಚಿತ್ರ ನಕ್ಷದಲ್ಲಿ ತಿಪ್ಪೇರುದ್ರ ಸ್ವಾಮಿ ರಥೋತ್ಸವ ನಡೆಯುತ್ತದೆ. ಆ ದಿನವೇ ಸ್ವಾಮಿಯವರು ಜೀವಂತ ಸಮಾಧಿಯಾಗಿದ್ದಂತೆ. ಸುಮಾರು 15 ದಿನಗಳ ಕಾಲ ಈ ರಥೋತ್ಸವ ನಡೆಯುತ್ತದೆ. ಮುಕ್ತ ಬಾವುಟವನ್ನು ಹರಾಜು ಮಾಡಲಾಗುತ್ತದೆ. ಭಕ್ತರು ಲಕ್ಷಾಂತರ ರು ನೀಡಿ ಅದನ್ನು ಹರಾಜಿನಲ್ಲಿ ಪಡೆಯುತ್ತಾರೆ. ರಥೋತ್ಸವದ ನಂತರ ಓಕುಳಿ ಉತ್ಸವ ನಡೆಯುತ್ತದೆ. ಜಾತ್ರೆಯ ಸಂದರ್ಭ ಇಲ್ಲಿನ ಊರಿನವರು ತಮ್ಮ ಮನೆಯ ಮುಂದೆ ಕೊಬ್ಬರಿಯನ್ನು ಸುಟ್ಟು ಅದನ್ನು ಹಣೆಗೆ ಹಚ್ಚಿ ಪ್ರಸಾದವಾಗಿ ಸ್ವೀಕರಿಸುತ್ತಾರೆ. ಒಂದು ವೇಳೆ ಈ ಜಾತ್ರೆಗೆ ಬರಲು ಸಾಧ್ಯವಾಗದಿದ್ದಲ್ಲಿ ಅವರು ತಮ್ಮ ಮನೆಯ ಮುಂದೆ ಸ್ವಾಮಿ ತಿಪ್ಪೇರುದ್ರ ಸ್ವಾಮಿಯ ಹೆಸರನ್ನು ಹೇಳಿ ವಿಭೂತಿಯನ್ನು ಹಣೆಗೆ ಹಚ್ಚಿ ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ನಾಯನಹಟ್ಟಿ ಚಿತ್ರದುರ್ಗ ಜಿಲ್ಲಾ ಕೇಂದ್ರದಿಂದ 35 ಕಿಲೋಮೀಟರ್ ದೂರದಲ್ಲಿರುವ ಒಂದು ಸಣ್ಣ ಪಟ್ಟಣವಾಗಿದೆ. 10 ಕಿಲೋಮೀಟರ್ಗಿಂತ ಕಡಿಮೆ ದೂರದಲ್ಲಿ ನಾಯಕನಹಟ್ಟಿಗೆ ಯಾವುದೇ ರೈಲು ನಿಲ್ದಾಣವಿಲ್ಲ. ಹಾಲಿಯೂರು ರೈಲು ನಿಲ್ದಾಣ ಚಿತ್ರದುರ್ಗ ಬಳಿ ಇದೆ. ಮೊಳಕಾಲ್ಮೂರು ರೈಲ್ವೆ ನಿಲ್ದಾಣಗಳ ಮೂಲಕ ನಾಯನಹಟ್ಟಿಗೆ ತಲುಪಬಹುದು. ಚಳ್ಳಕೆರೆ, ಚಿತ್ರದುರ್ಗ, ಮೊಳಕಾಲ್ಮೂರು ನಗರಗಳು ನಾಯಕನಹಟ್ಟಿಗೆ ಸಮೀಪದಲ್ಲಿದೆ. ಇಲ್ಲಿಂದ ನಾಯನಹಟ್ಟಿಗೆ ರಸ್ತೆ ಸಂಪರ್ಕವಿದೆ.
ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.